ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಳೆಗಾಲದಲ್ಲಿ ಮಲ್ಲಿಗೆಯ ಗಿಡದಲ್ಲಿ ಅತಿ ಹೆಚ್ಚಾಗಿ ಕಾಣುವಂತಹ ಸಮಸ್ಯೆ ಹುಳದ ಸಮಸ್ಯೆ. ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯಾಗಿ ಸ್ಪ್ರೇಗಳನ್ನು ಹಾಕ್ತೇನೆ, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಇಲ್ಲಿ ನೋಡಿ, ತುಂಬ ಮಳೆ ಬರ್ತಾ ಇರೋದ್ರಿಂದ ಗಿಡದ ಆರೈಕೆ ಸರಿಯಾಗಿ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಎಲ್ರಿಗೂ ಅಷ್ಟೇ, ಮಳೆಗಾಲದಲ್ಲಿ ನಮಗೆ ಅದೊಂದು ಎಲ್ಲರಿಗೂ ಮಲ್ಲಿಗೆ ಕೃಷಿ ಮಾಡುವವರಿಗೊಂದು ಸಮಸ್ಯೆ. ಸ್ನೇಹಿತರೆ, ಇಲ್ಲಿ ನೋಡಿ, ಎಷ್ಟು ದೊಡ್ಡ ಹುಳ ಆಗಿದೆ ನನ್ನ ಮಲ್ಲಿಗೆ ಗಿಡದಲ್ಲಿ. ಅಂದರೆ ಹುಳಗಳಿಗೆ ಸ್ಪ್ರೇ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ತೀರಾ ಮಳೆ ಬರ್ತಾ ಉಂಟು. ಒಮ್ಮೆ ಮಳೆ ಬಂದು ಕಡಿಮೆ ಆಗುವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾವು ಔಷಧಿ ಹಾಕಿದ ನಂತರ ನಮಗೆ ಮಳೆ ಬರಬಾರ್ದು ಮೇನ್. ಹಾಗಾಗಿ ನಾನು ಔಷಧಿಯನ್ನು ಸಿಂಪಡಿಸಿರಲಿಲ್ಲ. ಆ ಒಂದು ಸಮಸ್ಯೆಯಿಂದಾಗಿ ನನ್ನ ಗಿಡದಲ್ಲಿ ಎಷ್ಟು ದೊಡ್ಡ ಹುಳ ಆಗಿದೆ ನೋಡಿ. ಬಟ್ ಇಂತಹ ಸಮಸ್ಯೆಯನ್ನು ನಮ್ಮ ಗಿಡದಲ್ಲಿ ಬರಬಾರ್ದು ಅನ್ನೋ ಹಾಗಿದ್ರೆ ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕು. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ಫೇಗಸಸ್. ಮಳೆಗಾಲದಲ್ಲಿ ಫೇಗಸಸ್ಸನ್ನು ಹಾಕುವ ರೀತಿಯೇ ಬೇರೆ, ಬೇಸಿಗೆ ಕಾಲದಲ್ಲಿ ಹಾಕುವಂತಹ ರೀತಿಯೇ ಬೇರೆ. ಸ್ನೇಹಿತರೆ, ಇದನ್ನು ನಾನು ಇವತ್ತು ಅಂದರೆ ಸ್ಪ್ರೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಬಿಸಿಲಿದೆ, ಹಾಗಾಗಿ ಗಿಡಗಳಿಗೆ ಹಾಕುವ ಅಂತ ನಾನು ರೆಡಿ ಮಾಡ್ತಾ ಇದ್ದೇನೆ. ನಾನಿವತ್ತೇನೋ ಮೆಡಿಸಿನನ್ನು ಡೈರೆಕ್ಟಾಗಿ ನನ್ನ ಸ್ಪ್ರೇ ಬಾಟ್ಲಿಗೆ ಹಾಕ್ತಾ ಇದ್ದೇನೆ. ಯಾವುದೇ ಬಕೆಟಿಗೆ ಹಾಕಿ ಮೆಡಿಸಿನನ್ನು ಪ್ರಿಪೇರ್ ಮಾಡಿ ಗಿಡಗಳಿಗೆ ಹಾಕ್ತಾ ಇಲ್ಲ. ಕಾರಣ ಇಷ್ಟೇ, ಒಂದು ವೇಳೆ ಸಡನ್ನಾಗಿ ಮಳೆ ಬಂದರೆ ನಾನು ರೆಡಿ ಮಾಡಿದಂತಹ ಔಷಧಿ ಎಲ್ಲ ಹಾಳಾಗ್ತದೆ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನೋಡಿ, ನನ್ನ 20 ಲೀಟರ್ನ ನನ್ನ ಸ್ಪ್ರೇ ಬಾಟ್ಲು, ಈ 20 ಲೀಟರ್ ನೀರನ್ನು ನಾನು ಈ ಸ್ಪ್ರೇ ಬಾಟ್ಲಿಗೆ ಹಾಕಲಿಲ್ಲ. ಅಂದರೆ ಫುಲ್ ಕಂಪ್ಲೀಟಾಗಿ ಹಾಕಲಿಲ್ಲ. ಸುಮಾರು 15 ಲೀಟರ್ ನೀರನ್ನು ಹಾಕಿದ್ದೇನೆ. ಯಾಕಂತ ಹೇಳಿದರೆ ನಮಗೆ ಈಗ ಸ್ಟ್ರಾಂಗ್ ಮಾಡಿ ಔಷಧಿಯನ್ನು ಹಾಕಬೇಕು. ಹಾಗಾಗಿ ನಾನು 20 ಲೀಟರ್ನ ನನ್ನ ಒಂದು ಸ್ಪ್ರೇ ಬಾಟಲ್ಗೆ 15 ಲೀಟರ್ ನೀರನ್ನು ತುಂಬಿಸಿ ಫೇಗಸಸ್ ಇಡೀ ಪ್ಯಾಕೆಟ್ ಏನಿದೆ ಅದನ್ನು ನಾನು ಹಾಕ್ತಾ ಇದ್ದೇನೆ ಕಂಪ್ಲೀಟ್. ಒಂದು ಫೇಗಸಸ್ ಪ್ಯಾಕೆಟಲ್ಲಿ ಏನು ಒಂದು ಇಷ್ಟು 150ಗೆ ಏನು ಮೆಡಿಸಿನ್ ಸಿಗ್ತದೆ ನೋಡಿ, ಅದನ್ನು ನಾನು ಕಂಪ್ಲೀಟ್ ಹಾಕಿ ಗಿಡಗಳಿಗೆ ನಾನು ಸ್ಪ್ರೇಯನ್ನು ಹಾಕ್ತಾ ಇದ್ದೇನೆ. ಯಾಕೆ ಈ ರೀತಿ ಹಾಕ್ತಾ ಇದ್ದೇನೆ, ಇಷ್ಟು ಸ್ಟ್ರಾಂಗ್ ಯಾಕೆ ಅಂತ ಹೇಳಿದರೆ, ಸ್ನೇಹಿತರೆ, ಈಗ ಮಳೆ ಬರ್ತಾ ಉಂಟು. ಮಳೆಗಾಲದಲ್ಲಿ ಯಾವುದೇ ಸ್ಪ್ರೇಯನ್ನು ಹಾಕಿದರೂ ನಮಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿಲಿದೆ, ಗಿಡಗಳಿಗೆ ಮೆಡಿಸಿನ್ ಹಾಕುವಾಗ ಸ್ಟ್ರಾಂಗಾಗಿ ಹಾಕಿದಾಗ ಗಿಡಗಳಿಗೆ ಬೇಗ ಎಫೆಕ್ಟಿವ್ ಆಗ್ತದೆ. ಏನಾದರೂ ಸಮಸ್ಯೆ ಇದ್ದರೆ ಬೇಗ ಅದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದಕ್ಕೋಸ್ಕರ ನಾನಿವತ್ತು ಒಂದು ಪ್ಯಾಕೆಟ್ ಫೇಗಸಸ್ಸನ್ನು 15 ಲೀಟರ್ ನೀರಿಗೆ ಹಾಕಿ ಎಷ್ಟು ಗಿಡಗಳಿಗೆ ಬರ್ತದೆ ನೋಡಿ ಅಷ್ಟು ಗಿಡಗಳಿಗೆ ಹಾಕಿದೆ. ಗಿಡದ ಮೇಲ್ಭಾಗಕ್ಕೆ, ನಂತರ ಗಿಡದ ಎಲೆಯ ಅಡಿಭಾಗಕ್ಕೆ, ಹಾಗೆಯೇ ಗಿಡದ ಬುಡಕ್ಕೆ ಕಂಪ್ಲೀಟಾಗಿ ಗಿಡ ಒದ್ದೆ ಆಗುವ ಹಾಗೆ ನಾನು ಸ್ಪ್ರೇ ಮಾಡಿದೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾಕಬೇಕಾಗ್ತದೆ ಸ್ನೇಹಿತರೆ. ಇನ್ನೊಂದೇನಂತ ಹೇಳಿದರೆ, ಬೇಸಿಗೆ ಕಾಲದಲ್ಲಿ ನಾನು ಇದನ್ನು 20ರಿಂದ 30 ಲೀಟರ್, ಅಂದರೆ 30-35 ಲೀಟರ್ವರೆಗೂ ನಾನು ನೀರನ್ನು ಹಾಕಿ ಒಂದೇ ಪ್ಯಾಕೆಟ್ ಹಾಕಿ ತೆಳು ಮಾಡಿ ಗಿಡಗಳಿಗೆ ಹಾಕ್ತಾ ಇದ್ದೆ. ಅಂದರೆ ಆಗ ಸ್ಟ್ರಾಂಗ್ ಬಿಸಿಲಿತ್ತು, ಈ ಮೆಡಿಸಿನ್ ಕೂಡ ತುಂಬ ಸ್ಟ್ರಾಂಗ್. ಆಗ ಏನಾಗ್ತಿದೆ ಅಂತ ಹೇಳಿದರೆ ನಮಗೆ ಅಲ್ಲಿ ಮ್ಯಾನೇಜ್ ಆಗ್ತದೆ. ಮೆಡಿಸಿನ್ ಕೂಡ ಸ್ಟ್ರಾಂಗು, ಬಿಸಿಲು ಕೂಡ ಸ್ಟ್ರಾಂಗು. ಆಗ ನಮಗೆ ಅಲ್ಲಿ ಮೆಡಿಸಿನ್ ಗಿಡಗಳಿಗೆ ಬೇಗ ಹೀರ್ಕೊಂಡು ಗಿಡದಲ್ಲಿದ್ದಂತಹ ವೈಟ್ ಫ್ಲೈಸ್ ಆಗಿರ್ಬೋದು, ಹುಳಗಳಾಗಿರ್ಬೋದು ಬೇಗ ಸಾಯ್ತದೆ. ಅದೇ ನಾವು ಮಳೆಗಾಲದಲ್ಲಿ ಒಂದು ಪ್ಯಾಕೆಟ್ ಫೇಗಸಸ್ಸನ್ನು ನಾವು ಒಂದು 30ರಿಂದ 35 ಲೀಟ್ರಿಗೆ ಹಾಕಿದಾಗ ನಮಗೆ ಅಲ್ಲಿ ಏನೂ ರಿಸಲ್ಟ್ ಸಿಗೋದಿಲ್ಲ ಸ್ನೇಹಿತರೆ. 1% ರಿಸಲ್ಟ್ ಕೂಡ ಸಿಗೋದಿಲ್ಲ. ಹಾಗಾಗಿ ಫಸ್ಟಾಗಿ ನಾವು ಸ್ಪ್ರೇ ಮಾಡುವ ಮೊದಲು ನಾವು ಮದ್ದನ್ನು, ನಾವು ಏನು ಮೆಡಿಸಿನನ್ನು ಪ್ರಿಪೇರ್ ಮಾಡ್ತೇವೆ ನೋಡಿ, ಅದನ್ನು ನಾವು ಸ್ಟ್ರಾಂಗ್ ಮಾಡಬೇಕು. ಸ್ಟ್ರಾಂಗ್ ಮಾಡಿದ ನಂತರ ನಾವು ಗಿಡಗಳಿಗೆ ಹಾಕಬೇಕು. ಹಾಗಾಗಿ ನಾನು ಹೇಳಿದ್ದು, ಮಳೆಗಾಲದಲ್ಲಿ ಹಾಕುವಂತಹ ರೀತಿಯೇ ಬೇರೆ, ಬೇಸಿಗೆ ಕಾಲದಲ್ಲಿ ಹಾಕುವಂತಹ ರೀತಿಯೇ ಬೇರೆ. ಆದರೆ ಮೆಡಿಸಿನ್ ಒಂದೇ. ನಾನು ಯಾವತ್ತೂ ಅಷ್ಟೇ ಸ್ನೇಹಿತರೆ, ಫೇಗಸಸ್ಸನ್ನು ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಅದು ಆಲ್ ಇನ್ ಒನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ವೈಟ್ ಫ್ಲೈಸಿಗೆ ಮತ್ತು ಹುಳದ ಸಮಸ್ಯೆ ಇದ್ದರೆ, ಮತ್ತು ಗಿಡದಲ್ಲಿ ಸ್ವಲ್ಪ ಚುಕ್ಕಿ ರೋಗ ಬರ್ತದೆ ಲೈಟಾಗಿ, ಅವುಗಳಿಗೆಲ್ಲ ಈ ಮೆಡಿಸಿನ್ ಒಳ್ಳೆ ರಿಸಲ್ಟ್ ಕೊಡ್ತದೆ. ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಾನು ನಿಮಗೆ ಪದೇ ಪದೇ ಅದನ್ನೇ ನಾನು ಪ್ರಿಫೇರ್ ಮಾಡ್ತಾ ಇದ್ದೇನೆ. ಒಂದು ಎರಡನೇದಾಗಿ ಏನು ಗೊತ್ತಾ, ನಾವು ಹಾಕುವಂತಹ ರೀತಿ ಸರಿಯಾಗಿರಬೇಕು. ನಾನು ಆಗ ಹೇಳಿದಾಗೇ ಮಳೆಗಾಲದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಜಸ್ಟ್ ಒಂದು 15 ಲೀಟರ್ಗೆ
ಪ್ಯಾಕೆಟನ್ನು ಹಾಕಬೇಕು. ಬೇಸಿಗೆ ಕಾಲದಲ್ಲಾದರೆ ಒಂದು 30-35 ಲೀಟರ್ ನೀರಿಗೆ ಇಡೀ ಪ್ಯಾಕೆಟ್ ಹಾಕಿದರೂ ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಬಟ್ ಮಳೆಗಾಲದಲ್ಲಿ 15 ಲೀಟರ್ ಜಾಸ್ತಿ ನೀರನ್ನು ತಗೊಳ್ಳಿಕ್ಕೆ ಹೋಗಬೇಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುವುದಿಲ್ಲ ಆಯಿತಾ. ಇನ್ನೇನಂತ ಹೇಳಿದರೆ ಇಷ್ಟೆಲ್ಲ ಓಕೆ, ನಾವು ಸ್ಪ್ರೇ ಮಾಡಿದ ಮೇಲೆ, ಇಷ್ಟು ಸ್ಟ್ರಾಂಗ್ ಸ್ಪ್ರೇ ಮಾಡಿದ ಮೇಲೆ ಮಳೆ ಯಾವಾಗ ಬರಬಾರ್ದು, ಮಳೆ ಬಂದರೆ ಏನು ಪ್ರಾಬ್ಲಮ್ಮು ಅದನ್ನು ಇವಾಗ ನಾನು ಹೇಳ್ತೇನೆ. ನೀವಿವಾಗ ಮೆಡಿಸಿನನ್ನು ಸ್ಪ್ರೇ ಮಾಡಿ ಸರಿಸುಮಾರು 1 ಗಂಟೆಗಳ ಕಾಲ ಮಳೆ ಬರಬಾರ್ದು. ಅದಕ್ಕಿಂತ ಮೊದಲು ಮಳೆ ಬಂದರೆ ನೀವು ಹಾಕಿದಂತಹ ಸ್ಪ್ರೇ ನೀರಲ್ಲಿ ಅದು ಏನು ಕರಗಿ ಹೋಗ್ತದೆ, ನಮಗೆ ಒಂದು ಚೂರು ಕೂಡ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನೀವು ಔಷಧಿಯನ್ನು ಸಿಂಪಡಿಸುವ ಸಂದರ್ಭದಲ್ಲಿ ಮಳೆ ಬರ್ತಾ ಇದ್ದರೆ ಅಥವಾ ಮೋಡ ಕವಿದ ವಾತಾವರಣ ಇದ್ದರೆ ಅಥವಾ ಹನಿ ಹನಿ ಮಳೆಯೆಲ್ಲ ಬರ್ತಾ ಇದ್ದರೆ ದಯವಿಟ್ಟು ಗಿಡಗಳಿಗೆ ಮೆಡಿಸಿನನ್ನು ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನೀವು ಅಷ್ಟು ಹಣ ಕೊಟ್ಟು ಮೆಡಿಸಿನನ್ನು ತಂದಿರ್ತೀರಾ, ಆ ಮೆಡಿಸಿನ್ ವೇಸ್ಟ್ ಆಗುತ್ತೆ ಮಳೆ ಬಂದರೆ. ಅದಕ್ಕೋಸ್ಕರ ನೀವು ಮಳೆ ಬರುವಂತಹ ಸಂದರ್ಭದಲ್ಲಿ ನೀವು ಈ ಸ್ಪ್ರೇಯನ್ನು ಹಾಕಬೇಡಿ. ಚೆನ್ನಾಗಿ ಬಿಸಿಲು ಬೀಳುವಂತಹ ಸಂದರ್ಭದಲ್ಲಿ ಗಿಡಗಳಿಗೆ ಈ ಸ್ಪ್ರೇಗಳನ್ನು ಹಾಕಿದರೆ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಬಟ್ ನಿಮಗೆ ಸ್ವಲ್ಪ ಮಳೆಗಾಲದಲ್ಲಿ 100ರಲ್ಲಿ 100 ರಿಸಲ್ಟ್ ಸಿಗ್ತದೆ ಅಂತ ಹೇಳೋದು ಸ್ವಲ್ಪ ಡೌಟೇ. ಯಾಕಂತ ಹೇಳಿದರೆ ನಮಗೆ ವಾತಾವರಣ ಆ ರೀತಿ ಇರುತ್ತೆ. ತುಂಬ ಚೆನ್ನಾಗಿ ಬಿಸಿಲಿದೆ, ಒಂದು 2-3 ದಿನ ಸ್ಟ್ರಾಂಗ್ ಬಿಸಿಲಿದೆ ಅನ್ನುವಾಗಿದ್ದರೆ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ. ಆದರೆ 1 ಗಂಟೆಯ ಬಿಸಿಲು, ಅರ್ಧ ಗಂಟೆಯ ಬಿಸಿಲು, ನಂತರ ಮಳೆ ಬರ್ತಾ ಇದೆ ಅಂದರೆ ಆಗ ನಮಗೇನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಗಿಡದಲ್ಲಿ ರಿಸಲ್ಟ್ ಸಿಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಹಾಕಿದಂತಹ ಮೆಡಿಸಿನಲ್ಲಿ ಸ್ವಲ್ಪ ರಿಸಲ್ಟನ್ನು ನಾವು ಸ್ವಲ್ಪ ಕಡಿಮೆ ರೀತಿಯಲ್ಲಿ ಯೋಚನೆ ಮಾಡೋದು ಉತ್ತಮ. 100% ಅಂತ ಬೇಡ ಸ್ನೇಹಿತರೆ, ಒಂದು 80-85% ನಮಗೆ ರಿಸಲ್ಟ್ ಸಿಗಬಹುದು. ಹಾಗಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇಗಳನ್ನು ಹಾಕುವಾಗ ತುಂಬ ಜೋಪಾನವಾಗಿ ಹಾಕಬೇಕು. ನಾವು ಇನ್ವೆಸ್ಟ್ ಮಾಡಿರ್ತೇವೆ, ಇಲ್ಲಿ ನಮಗೆ ಕೆಮಿಕಲ್ ರಹಿತ ಗೊಬ್ಬರಗಳನ್ನಾಗಿರ್ಬೋದು, ಸ್ಪ್ರೇಗಳನ್ನಾಗಿರ್ಬೋದು ಹಾಕಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಮಗೆ ಸ್ಟ್ರಾಂಗ್ ಇರುವಂತಹ ಮೆಡಿಸಿನನ್ನು ಹಾಕಬೇಕಾಗ್ತದೆ. ಆಗ ನಾವು ಹಾಕುವಾಗ ತುಂಬ ಜಾಗ್ರತೆಯಿಂದ ಹಾಕಿದರೆ ಖಂಡಿತ ನಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ, ನಾನು ನಿಮಗೆ ಉತ್ತರಿಸ್ತೇನೆ. ಧನ್ಯವಾದಗಳು.